ಈ ದಿನ 26ನೇ ತಾರೀಕು ಜುಲೈ 2024 ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕೆಇಎ ವೆಬ್ಸೈಟಲ್ಲಿ. ನೀವು ಕೆಇಎ ವೆಬ್ಸೈಟ್ ವಿಸಿಟ್ ಮಾಡಿ ನೋಡಬಹುದು. ಒಂದಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಸು, ಒಂದಷ್ಟು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸು ಇಲ್ಲ ಕಾಮೆಟ್ ಕೇಟ್ ಸೀಟ್ಸ್ನ ಸರೆಂಡರ್ ಮಾಡಿದ್ದಾರೆ CETಗೆ. ಹಾಗಾಗಿ CET ಸೀಟ್ ಮ್ಯಾಟ್ರಿಕ್ಸಲ್ಲಿ ಒಂದಷ್ಟು ಕಾಲೇಜುಗಳ ಸೀಟ್ಸು ಆ್ಯಡ್ ಆಗುತ್ತೆ. ಸೊ ನೋಡೋಣ ಇದರಲ್ಲಿ ಡೀಟೇಲ್ಸ್ ಏನೇನು ಕೊಟ್ಟಿದ್ದಾರೆ ಅಂತ. 24-25 ಅಕಾಡೆಮಿಕ್ ಇಯರಲ್ಲಿ ಪ್ರೊಫೆಷನಲ್ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ ಕೋರ್ಸಸ್ಗೆ ಸೀಟ್ ಮ್ಯಾಟ್ರಿಕ್ಸ್ ಸಂಬಂಧಿಸಿದಂತೆ ಖಾಸಗಿ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು, ಪ್ರೈವೇಟ್ ಪ್ರೊಫೆಷನಲ್ ಕೋರ್ಸಸ್ಸು, ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಗಳು, ಮೈನಾರಿಟಿ ಕಾಲೇಜಸ್ಸು, ಖಾಸಗಿ ವಿಶ್ವವಿದ್ಯಾಲಯಗಳು, ಪ್ರೈವೇಟ್ ಯೂನಿವರ್ಸಿಟೀಸ್, ಸ್ವಾಯತ್ತ ಶಿಕ್ಷಣ ಸಂಸ್ಥೆಗಳು, ಪ್ರಸಕ್ತ ಶೈಕ್ಷಣಿಕ ಸಾಲಿನಲ್ಲಿ ಆಡಳಿತ ಮಂಡಳಿ ಮ್ಯಾನೇಜ್ಮೆಂಟ್ ಕೋಟಾ, ಕಾಮೆಟ್ ಕೆ ಮತ್ತು KRL MPPA ಕೋಟಾದ ಅರ್ಹ ಕಾಲೇಜು ಸಂಸ್ಥೆಗಳ ಅಧ್ಯರ್ಪಿತ ಸೀಟುಗಳ ವಿವರಗಳನ್ನು ಡ್ಯಾಶ್ ಅಂದರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಸ್ ಆಗಲಿ ಇಲ್ಲ ಕಾಮೆಟ್ ಕೆ ಸೀಟ್ಸ್ ಆಗಲಿ ಇಲ್ಲಾಂದರೆ ಈ KRL ಅಂಡರ್ ಬರೋ ಸೀಟ್ಸ್ನ ಒಂದಷ್ಟು ಕಾಲೇಜುಗಳು ಸರೆಂಡರ್ ಮಾಡಿದೆ. ಯಾವ್ಯಾವ ಕಾಲೇಜುಗಳು ಏನೇನು ಡೀಟೇಲ್ಸ್ ಅಂತ ನೋಡೋಣ. ಸೊ ಇದನ್ನು ನೀವು ಯಾವ ಥರ ಬೇಕಾದ್ರೂ ತೊಗೋಬೋದು. ಒಂದಷ್ಟು ಜನ ಸ್ಟೂಡೆಂಟ್ಸು ಗುಡ್ ನ್ಯೂಸ್ ಅಂತಲೂ ತೊಗೋಬೋದು, ಯಾಕೆಂದರೆ ಒಂದಷ್ಟು ಸೀಟ್ಸು ಇನ್ಕ್ರೀಸ್ ಆಗುತ್ತೆ. ಏನಂತಿದೆ ನೋಡೋಣ. ಈ ACS ಕಾಲೇಜಲ್ಲಿ ಇದು ಆಲ್ಫಾಬೆಟಿಕಲ್ ಆರ್ಡ್ರಲ್ಲೇ ಇದೆ. ಸೊ ನಿಮ್ಗೆ ಯಾವ ಕಾಲೇಜ್ ಇಂಟ್ರೆಸ್ಟ್ ಇದೆಯೋ ಆ ಕಾಲೇಜಲ್ಲಿ ಎಷ್ಟು ಎಕ್ಸ್ಟ್ರಾ ಸೀಟ್ಸ್ ಸರೆಂಡರ್ ಮಾಡಿದ್ದಾರೆ ಅನ್ನೋದು ನೋಡಬಹುದು. ನೀವು ಇಲ್ಲೂ ಒಂದ್ಸರಿ ನೋಡ್ಕೊಳ್ಳಿ. ಸರೆಂಡರ್ ಸೀಟ್ಸ್ ರೌಂಡ್ 1 ಸೆಟ್ 1 ಫಸ್ಟ್ ರೌಂಡ್ಗೆ ಸೀಟ್ಸ್ ಸರೆಂಡರ್ ಮಾಡಿದ್ದಾರೆ. ಯಾಕೆ ಸರೆಂಡರ್ ಮಾಡ್ತಾರೆ ಈ ಪ್ರೈವೇಟ್ ಕಾಲೇಜಸ್ಸು? ಯೂಶುವಲಿ ಒಂದಷ್ಟು ಕಾಮೆಟ್ ಕೆ ಕೋಟಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 25% ಇರುತ್ತೆ ಅಂದ್ಕೊಳ್ಳಿ. 45% KEA ಸೀಟ್ಸು, 25% ಮ್ಯಾನೇಜ್ಮೆಂಟ್ ಇರುತ್ತೆ ಅಂದ್ಕೊಳ್ಳಿ. ಇನ್ನೊಂದು 30% ಕಾಮೆಟ್ ಕೆ ಇರುತ್ತೆ ಅಂದ್ಕೊಳ್ಳಿ. ಟೋಟಲಿ 55% ಇರುತ್ತೆ. ಒಂದಷ್ಟು ಕಾಲೇಜುಗಳಲ್ಲಿ ಕಾಮೆಟ್ ಕೆಯಿಂದ ಯಾರೂ ಹೋಗೋದೇ ಇಲ್ಲ. ಕೆಲವು ಬ್ರಾಂಚಸ್ಗೆ ಕಾಮೆಟ್ ಕೆ ಕೋಟಾದಲ್ಲಿ ಒಂದಷ್ಟು ಸೀಟ್ಸು ಫಿಲ್ ಆಗಲ್ಲ. ಇನ್ನೊಂದಷ್ಟು ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಒಂದಷ್ಟು ಕೋರ್ಸಸ್ಗೆ ಜನ ಬರೋದಿಲ್ಲ. ಹಾಗಾಗಿ ಈ ಸೀಟ್ಸ್ನ KEAಗೆ ಸರೆಂಡರ್ ಮಾಡ್ತಾರೆ. ಬುದ್ಧಿವಂತರು ಫಸ್ಟ್ ರೌಂಡ್ಗಿಂತ ಮೊದಲೇ ಸರೆಂಡರ್ ಮಾಡಿದ್ದಾರೆ, ಮಾರ್ಕ್ಗಿಂತ ಮೊದಲೇ ಸರೆಂಡರ್ ಮಾಡಿದ್ದಾರೆ. ಹಾಗಾಗಿ ಆಲ್ ದಿ ಸೀಟ್ಸ್ ಆರ್ ಅವೈಲೇಬಲ್ ಟು ದ ಡಿಸರ್ವಿಂಗ್ ಸ್ಟೂಡೆಂಟ್ಸ್. ಇನ್ನೂ ಒಂದಷ್ಟು ಕಾಲೇಜುಗಳು ಸೆಕೆಂಡ್ ರೌಂಡ್ಗಿಂತ ಮೊದಲು ಸರೆಂಡರ್ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಹೋಪ್ಸ್ ಇಟ್ಕೊಂಡಿರ್ತಾರೆ, ಕಾಮೆಟ್ ಕೇಳಿ ಬರ್ತಾರೆ ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾಲ್ಲಿ ಬರ್ತಾರೆ ಅಂತ. ಆ ಥರ ಕಾಲೇಜಸ್ಸು ಒಂದಷ್ಟು ಸೀಟ್ಸನ್ನು ಸರೆಂಡರ್ ಮಾಡೋ ಸಾಧ್ಯತೆಗಳಿದೆ. ಸೊ ತುಂಬ ಬುದ್ಧಿವಂತ ಕಾಲೇಜುಗಳು ಮೊದಲೇ ಸರೆಂಡರ್ ಮಾಡಿದ್ದಾರೆ. ACSಲ್ಲಿ ಮೆಕ್ಯಾನಿಕಲ್ ಅವರು 16 ಸೀಟ್ ಸರೆಂಡರ್ ಮಾಡಿದ್ದಾರೆ. ATME ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು ಸಿವಿಲ್ 15 ಸೀಟು, ಎಲೆಕ್ಟ್ರಿಕಲ್ 10, ಮೆಕ್ಯಾನಿಕಲ್ 6, ಟೋಟಲ್ 31 ಸೀಟು ಸರೆಂಡರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಈ 31 ಸೀಟ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಇಲ್ಲಿ 29 ಸೀಟು HK+RK, ಹೈದರಾಬಾದ್ ಕರ್ನಾಟಕ, ರಿಮೈನಿಂಗ್ ಕರ್ನಾಟಕ 2 ಫಿಸಿಕಲ್ ಹ್ಯಾಂಡಿಕ್ಯಾಪ್. ಹೈದರಾಬಾದ್ ಕರ್ನಾಟಕಕ್ಕೆ 2 ಕೊಟ್ಟಿದ್ದಾರೆ, 27 ರಿಮೈನಿಂಗ್ ಕರ್ನಾಟಕ ಕೊಟ್ಟಿದ್ದಾರೆ. ಸೊ ನಾವು ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಟೋಟಲ್ ಸೀಟ್ಸ್ ಎಷ್ಟು ಸರೆಂಡರ್ ಮಾಡಿದ್ದಾರೆ, ಯಾವ ಬ್ರಾಂಚಸ್ಸು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟು BIT ದಾವಣಗೆರೆಯಲ್ಲಿ ಬಯೋಟೆಕ್ನಾಲಜಿ 6, ಕೆಮಿಕಲ್ 6, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ CSBS 18 ಸೀಟು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಸೈನ್ 18 ಸೀಟು, ಮೆಕ್ಯಾನಿಕಲ್ 18, ಟೆಕ್ಸ್ಟೈಲ್ 10, ಟೋಟಲ್ 76 ಸೀಟು ಸರೆಂಡರ್ ಮಾಡಿದ್ದಾರೆ. ನೆಕ್ಸ್ಟ್ ಸಿಟಿ ಇಂಜಿನಿಯರಿಂಗ್ ಕಾಲೇಜು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು 35. ತುಂಬ ಜನ ಕೇಳ್ತಿರ್ತಾರೆ ಸಿಟಿ ಹೇಗಿದೆ, ಸಿಟಿ ಇಂಜಿನಿಯರಿಂಗ್ ಕಾಲೇಜ್ ಹೇಗಿದೆ, ನನ್ನ ಕಟ್ ಆಫ್ ಮ್ಯಾಚ್ ಆಗುತ್ತೆ ಏನು ಅಂತ. ಈಗ ಈ ಕಾಲೇಜು ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಲ್ಲೇ 35 ಸೀಟ್ ಸರೆಂಡರ್ ಮಾಡಿದ್ದಾರೆ ಅಂದರೆ ನೀವೇ ತಿಳ್ಕೊಬಹುದು ಈ ಕಾಲೇಜ್ ಸ್ಟ್ಯಾಂಡರ್ಡ್ ಏನಿರುತ್ತೆ ಅಂತ. ಸೊ ನಾನು ಹೇಳಲಿಕ್ಕೆ ಬರೋದಿಲ್ಲ. ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 35 ಸೀಟ್ಸು ಸರೆಂಡರ್ ಮಾಡಿರ್ತಾರೆ. ಈಗೆಲ್ಲ ಸ್ಟೂಡೆಂಟ್ಸೂ ಗ್ರೇಟ್ ಆ್ಯಂಬಿಷನ್ ಏನು IT ಬ್ರಾಂಚಸ್ ರಿಲೇಟೆಡ್ ಮಾಡಬೇಕು ಅಂತ. ಇಷ್ಟೊತ್ತು ಒಂದು 3 ಕಾಲೇಜ್ ನೋಡಿದ್ವಿ, ಅಲ್ಲಿ CSIS ಯಾರು ಸರೆಂಡರ್ ಮಾಡಿರಲಿಲ್ಲ. ಸಿಟಿ ಇಂಜಿನಿಯರಿಂಗ್ ಕಾಲೇಜಲ್ಲಿ 35 + 35 70 ಸೀಟು CS ಆ್ಯಂಡ್ ISA ಸರೆಂಡರ್ ಮಾಡಿದ್ದಾರೆ. DSATM ದಯಾನ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಇಲ್ಲಿ ಕನಕಪುರ ರೋಡಲ್ಲಿ ಸಿವಿಲಲ್ಲಿ 9 ಸೀಟ್ ಸರೆಂಡರ್ ಮಾಡಿದ್ದಾರೆ. ಎಲೆಕ್ಟ್ರಿಕಲಲ್ಲಿ 8 ಸೀಟು, ಮೆಕ್ಯಾನಿಕಲಲ್ಲಿ 9 ಸೀಟು, ಟೋಟಲ್ 26 ಸೀಟ್ ಸರೆಂಡರ್ ಮಾಡಿದ್ದಾರೆ. ನೆಕ್ಸ್ಟ್ ಬರೋದಾದರೆ ಒನ್ ಆಫ್ ದ ಟಾಪ್ 10 ಕಾಲೇಜ್ ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಕೆಮಿಕಲ್ 10 ಸೀಟು, ಸಿವಿಲ್ 30 ಸೀಟು, ಮೆಡಿಕಲ್ ಎಲೆಕ್ಟ್ರಾನಿಕ್ಸು 10 ಸೀಟ್, ಟೋಟಲ್ 50 ಸೀಟ್ ಸರೆಂಡರ್ ಮಾಡಿದ್ದಾರೆ. KGF ಅಲ್ಲಿರೋ ಡಾಕ್ಟರ್ TTIT ತುಂಬ ಹಳೆ ಕಾಲೇಜು. ಇವರು CS ಬ್ರಾಕೆಟಲ್ಲಿ A&ML 18, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ 72 ಸೀಟ್ ಸರೆಂಡರ್ ಮಾಡಿದ್ದಾರೆ. ಆಲ್ಮೋಸ್ಟ್ ಆಲ್ ಸೀಟ್ಸ್ ಎಲ್ಲ ಅವ್ರ ಹತ್ರ ಏನೇನು ಸೀಟ್ ಇತ್ತು ಎಲ್ಲ ಸರೆಂಡರ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 9, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 18, ಮೆಕ್ಯಾನಿಕಲ್ 9, ಮೈನಿಂಗ್ 9, ಟೋಟಲ್ 135 ಸೀಟ್ಸು ಸರೆಂಡರ್ ಮಾಡಿದ್ದಾರೆ. ಇವೆಲ್ಲ ಸೀಟ್ ಮ್ಯಾಟ್ರಿಕ್ಸ್ ಈಗ ಆ್ಯಡ್ ಆಗುತ್ತೆ.
ಈಸ್ಟ್ ವೆಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮಾಗಡಿ ರಸ್ತೆ. ಸಿವಿಲ್ 17, ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಕೆಟಲ್ಲಿ IoT, ಸೈಬರ್ ಸೆಕ್ಯೂರಿಟಿ ಇನ್ಕ್ಲೂಡಿಂಗ್ ಬ್ಲಾಕ್ ಚೈನ್ 9, ಎಲೆಕ್ಟ್ರಿಕಲ್ 17, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 48, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ 12, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 18, ಮೆಕ್ಯಾನಿಕಲ್ 17. ಸೊ ಟೋಟಲ್ 138 ಸೀಟ್ ಸರೆಂಡರ್ ಮಾಡಿದ್ದಾರೆ. ಸೊ ಕಾಮೆಂಟ್ ಕೇಳಿ ವೆಯ್ಟ್ ಮಾಡಿಕೊಂಡು ಅಲ್ಲೇ ಬರದೇ ಇದ್ದರೆ ಯಾಕೆ CET-ಯಲ್ಲೇ ಕೊಡೋಣ ಅಂತ. ಇನ್ನೂ ಒಂದು ಪಾಯಿಂಟು, ಯಾಕೆ ಸೀಟ್ ಸರೆಂಡರ್ ಮಾಡ್ತಾರೆ ಅಂದರೆ ಒಂದಷ್ಟು ಒಳ್ಳೆ ಕ್ವಾಲಿಟಿ ಸ್ಟೂಡೆಂಟ್ಸ್ ಬರ್ತಾರೆ ಥ್ರೂ KEA. CET-ಇಂದ ಬಂದರೆ ಒಂದಷ್ಟು ಒಳ್ಳೆ ಕ್ವಾಲಿಟಿ ಬರ್ತಾರೆ. ಯಾಕೆಂದರೆ ಮ್ಯಾನೇಜ್ಮೆಂಟಿಂದ ಬಂದರೆ ಕ್ವಾಲಿಟಿ ಇರೋದಿಲ್ಲ, ಇಲ್ಲೇ ಸರೆಂಡರ್ ಮಾಡೋಣ, ಅಟ್ಲೀಸ್ಟ್ ರಿಸಲ್ಟ್ಸ್ ಆದರೆ ಇಂಪ್ರೂವ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್ ಇದ್ದೇ ಇದೆ. ನೆಕ್ಸ್ಟ್ ಮಾದೇಗೌಡ GMIT KMದೊಡ್ಡಿಲಿರೋದು. ಸಿವಿಲಲ್ಲಿ 7, ಮೆಕ್ಯಾನಿಕಲಲ್ಲಿ 8 ಸರೆಂಡರ್ ಮಾಡಿದ್ದಾರೆ. GSSS ವಿಮೆನ್ಸ್ ಕಾಲೇಜು ಎಲೆಕ್ಟ್ರಿಕಲ್ಲಿ 8 ಸೀಟ್ ಸರೆಂಡರ್ ಮಾಡಿದ್ದಾರೆ. ಗೀತಮ್ ಯೂನಿವರ್ಸಿಟಿ ಅವರು ಪ್ರೈವೇಟ್ ಯೂನಿವರ್ಸಿಟಿ ಬಂದಿದೆ ಫಸ್ಟ್ ಟೈಮು ಇಲ್ಲಿ. ಸಿವಿಲಲ್ಲಿ 5, ಎಲೆಕ್ಟ್ರಿಕಲ್ 4, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ VLSI ಡಿಸೈನ್ ಆ್ಯಂಡ್ ಟೆಕ್ನಾಲಜಿ 4, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 27, ಮೆಕ್ಯಾನಿಕಲ್ 4, ರೋಬೋಟಿಕ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 4, ಟೋಟಲ್ 48 ಸೀಟ್ ಸರೆಂಡರ್ ಮಾಡಿದ್ದಾರೆ. ರಾಮನಗರದಲ್ಲಿರೋ ಗೌಸಿಯಾ ಕಂಪ್ಯೂಟರ್ ಸೈನ್ಸು 18, ಎಲೆಕ್ಟ್ರಾನಿಕ್ಸ್ 9, ಇನ್ಫಾರ್ಮೇಷನ್ನು 9. ಗೋಪಾಲನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏರೋನಾಟಿಕಲ್ 10, ಎಲೆಕ್ಟ್ರಾನಿಕ್ಸ್ 10 ಸರೆಂಡರ್ ಮಾಡಿದ್ದಾರೆ. ಹೀರಾ ಶುಗರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಿಡಶೋಶಿ 108 ಸೀಟು. JSS ಒನ್ಸ್ ಅಗೇನ್ ಒನ್ ಮೋರ್ ವೆರಿ ಡೀಸೆಂಟ್ ಕಾಲೇಜ್. ಸಿವಿಲಲ್ಲಿ 10 ಸೀಟು, ಇನ್ಸ್ಟ್ರುಮೆಂಟೇಷನ್ 8 ಸೀಟು, ಮೆಕ್ಯಾನಿಕಲ್ 10, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ 9, ಟೋಟಲ್ 37 ಸೀಟ್ ಸರೆಂಡರ್ ಮಾಡಿದ್ದಾರೆ. ದಾವಣಗೆರೆ JEIN 74 ಸೀಟು. JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯೂನಿವರ್ಸಿಟಿ ಮೈಸೂರಲ್ಲಿರೋ ಪ್ರತಿಷ್ಠಿತ ಹಳೆ SJCE ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ 18 ಸೀಟ್ ಸರೆಂಡರ್ ಮಾಡಿದ್ದಾರೆ. SJCEಯಲ್ಲಿ ನೋಡಿ JSS ಯೂನಿವರ್ಸಿಟಿ ಇನ್ನು ಯಾವುದೂ ಸರೆಂಡರ್ ಮಾಡಿಲ್ಲ. ಈವನ್ ಪಾಲಿಮರ್ ಸೈನ್ಸ್ ಅಂತೆಲ್ಲ ಕೋರ್ಸ್ ಇದೆ, ಎನ್ವಿರಾನ್ಮೆಂಟಲ್ ಸೈನ್ಸ್ ಇದೆ. ಇಲ್ಲಿ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಮಾತ್ರ ಸರೆಂಡರ್ ಆಗಿದೆ. KLE ಹುಬ್ಳಿಲಿರೋ KLE ಸಿವಿಲ್ 10, ಮೆಕ್ಯಾನಿಕಲ್ 10. KS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ KLS ಗೋಪ್ಟೆ, ಒನ್ ಮೋರ್ ಗುಡ್ ಕಾಲೇಜ್ ಇನ್ ಬೆಲ್ಗಾಮ್. ಏರೋನಾಟಿಕಲ್ 15, ಸಿವಿಲ್ 45, ಎಲೆಕ್ಟ್ರಿಕಲ್ 12, ಮೆಕ್ಯಾನಿಕಲ್ 30, ಟೋಟಲ್ 102 ಸೀಟ್ ಸರೆಂಡರ್ ಮಾಡಿದ್ದಾರೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಒನ್ಸ್ ಅಗೇನ್ ಟಾಪ್ 10 ಒಳಗಡೆ ಬರುತ್ತೆ. ಇದು ಫಾರ್ಮಲ್ಲಿ BVB CET. ಆರ್ಕಿಟೆಕ್ಚರ್ 8, ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ 3, ಬಯೋಟೆಕ್ನಾಲಜಿ 3, ಸಿವಿಲ್ 3, ಎಲೆಕ್ಟ್ರಿಕಲ್ 3, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಬ್ರ್ಯಾಕೆಟಲ್ಲಿ VLSI ಡಿಸೈನ್ ಟೆಕ್ನಾಲಜಿ 3, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 6, ಟೋಟಲ್ 29 ಸೀಟ್ ಸರೆಂಡರ್ ಮಾಡಿದ್ದಾರೆ. ಮರಾಠ ಮಂಡಲ್ 72, ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೈಸೂರು 13 ಸೀಟು. ನಾಗಾರ್ಜುನ ಕಾಲೇಜು ಟೋಟಲ್ 30, PDA 30, RR ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ದು 17. ಒಂದಷ್ಟು ದಿನ ಒಂದು 5-6 ವರ್ಷದಿಂದ ತುಂಬ ಜನ ಕೇಳ್ತಿರ್ತಾರೆ ಸ್ಕೋಪ್ ಹೇಗಿರುತ್ತೆ ಅಂತ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಆರ್ಕಿಟೆಕ್ಚರು ಒಂದು 4-5 ವರ್ಷದ ಹಿಂದೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 5 ಲಕ್ಷ 6 ಲಕ್ಷ ಕೊಟ್ಟರು ಸೀಟ್ ಸಿಗ್ತಿರ್ಲಿಲ್ಲ. ಈಗ ಎಷ್ಟೊಂದು ಆರ್ಕಿಟೆಕ್ಚರ್ ಕಾಲೇಜುಗಳು ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ಒಂದಷ್ಟು ಬೆಟರ್ ಬೆಸ್ಟ್ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಮಾತ್ರ ಫುಲ್ ಅಡ್ಮಿಷನ್ ಇರೋದು. ತುಂಬ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಲೆಸ್ ದ್ಯಾನ್ 50% ಅಟೆಂಡೆನ್ಸ್ ಅಡ್ಮಿಷನ್ಸ್ ಇದೆ. ಅದಕ್ಕೆ ನೋಡಿ ಎಲ್ಲ ಸೀಟ್ಸು ಸರೆಂಡರ್ ಮಾಡ್ತಿದ್ದಾರೆ. RRIT ಇದು RRC ಇಲ್ಲ, RRIT ಸಿವಿಲ್ 28, ಎಲೆಕ್ಟ್ರಿಕಲ್ 28, ಮೆಕ್ಯಾನಿಕಲ್ 28, ಟೋಟಲ್ 84 ಸೀಟ್ ಸರೆಂಡರ್ ಆಗಿದೆ. ರಾಜರಾಜೇಶ್ವರಿಯಲ್ಲಿ ಸಿವಿಲ್ 16, ರೋಬೋಟಿಕ್ಸ್ 10, ಟೋಟಲ್ 26 ಸೀಟ್ ಸರೆಂಡರ್ ಆಗಿದೆ. ಹಾಸನ್ ರಾಜೀವಲ್ಲಿ 30, RNS ಅಲ್ಲಿ ಸಿವಿಲ್ 5, ಎಲೆಕ್ಟ್ರಿಕಲ್ 15, ಮೆಕ್ಯಾನಿಕಲ್ 8, ಟೋಟಲ್ 28 ಸೀಟ್ ಸರೆಂಡರ್ ಆಗಿದೆ. SDM ಉಜಿರೆ 104 ಸೀಟು, SJM ಚಿತ್ರದುರ್ಗ 20 ಸೀಟು, SJB ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಟಾನಮಸ್ ಆಗಿದೆ. ಸಿವಿಲಲ್ಲಿ 15 ಸೀಟು, ಎಲೆಕ್ಟ್ರಿಕಲ್ 15 ಸೀಟು, ಟೋಟಲ್ 30 ಸೀಟು ಸರೆಂಡರ್ ಆಗಿದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಇಲ್ಲ A&ML, ಡೇಟಾ ಸೈನ್ಸು ಯಾವ ಬ್ರಾಂಚೂ ಸರೆಂಡರ್ ಆಗಿಲ್ಲ. ಈವನ್ ಮೆಕ್ಯಾನಿಕಲ್ ಸೀಟ್ಸು ಸರೆಂಡರ್ ಆಗಿಲ್ಲ. ನೆಕ್ಸ್ಟ್ ಸಂಪೂರ್ಣ 146 ಸೀಟು. SDM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡ, ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಧಾರವಾಡ. ಕೆಮಿಕಲ್ 2, ಸಿವಿಲ್ 17, ಮೆಕ್ಯಾನಿಕಲ್ 20, ಟೋಟಲ್ 39 ಸೀಟ್ ಸರೆಂಡರ್ ಮಾಡಿದ್ದಾರೆ ಅವರು KEAಗೆ. SIT ತುಮಕೂರು, ಒನ್ಸ್ ಅಗೇನ್ ಒನ್ ಆಫ್ ದ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ತುಮಕೂರು. ಬಯೋಟೆಕ್ 9, ಕೆಮಿಕಲ್ 26, ಸಿವಿಲ್ 18, ಎಲೆಕ್ಟ್ರಿಕಲ್ 13, ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ 13, ಟೆಲಿಕಾಮ್ 13, IEM 18, ಮೆಕ್ಯಾನಿಕಲ್ 36, ಟೋಟಲ್ 146 ಸೀಟು ಸರೆಂಡರ್ ಮಾಡಿದ್ದಾರೆ. ಬಸವೇಶ್ವರ ತಿಪಟೂರು 90 ಸೀಟು. ಶ್ರೀ ರೇವಣ ಸಿದ್ದೇಶ್ವರ 9 ಸೀಟು ಸಿವಿಲ್ಲು, 18 ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್,
ತುಂಬ ಜನ ಎಲ್ಲ ಡ್ರೀಮ್ ಬ್ರ್ಯಾಂಚು. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 9, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 9, ಟೋಟಲ್ 45 ಸೀಟ್ ಸರೆಂಡರ್ ಮಾಡಿದ್ದಾರೆ. ವೆಂಕಟೇಶ್ವರದಲ್ಲಿ ಡೇಟಾ ಸೈನ್ಸ್ 10, ಸೈಬರ್ ಸೆಕ್ಯೂರಿಟಿ 10, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 36, ಇನ್ಫಾರ್ಮೇಷನ್ ಸೈನ್ಸ್ 10, ಟೋಟಲ್ 66. ಶ್ರೀನಿವಾಸ ಮಂಗಳೂರಲ್ಲಿ 160 ಸೀಟ್ ಸರೆಂಡರ್ ಮಾಡಿದ್ದಾರೆ. NIE ಮೈಸೂರು ಒನ್ಸ್ ಅಗೇನ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಸಿವಿಲ್ 12 ಸೀಟ್ ಸರೆಂಡರ್ ಮಾಡಿದ್ದಾರೆ. ಆಕ್ಸ್ಫರ್ಡ್ 72 ಸೀಟು. ವೇಮನ ಇನ್ಸ್ಟಿಟ್ಯೂಟಲ್ಲಿ ಸಿವಿಲ್ 10, ಇನ್ಫಾರ್ಮೇಷನ್ ಸೈನ್ಸ್ ಇಂಜಿನಿಯರಿಂಗ್ 15 ಸೀಟು ಸರೆಂಡರ್ ಮಾಡಿದ್ದಾರೆ. ವಿದ್ಯಾವರ್ಧಕ ಥರ್ಡ್ ಬೆಸ್ಟ್ ಇನ್ಸ್ಟಿಟ್ಯೂಟ್ ಇನ್ ಮೈಸೂರು, ಸಿವಿಲ್ 13, ಎಲೆಕ್ಟ್ರಿಕಲ್ 8, ಮೆಕ್ಯಾನಿಕಲ್ 26, 47 ಸೀಟು. ಈ ಕಾಲೇಜಲ್ಲಿ ನೋಡಿ CS ಆಗಲಿ IS ಆಗಲಿ ಎಲೆಕ್ಟ್ರಾನಿಕ್ಸ್ ಆಗಲಿ ಯಾವುದು ಸೀಟು ಸರೆಂಡರ್ ಆಗಿಲ್ಲ. ವಿದ್ಯಾ ವಿಕಾಸ್ ಸಿವಿಲ್ 28, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ 8 ಸೀಟ್ನ ಸರೆಂಡರ್ ಮಾಡಿದ್ದಾರೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ 23, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 23, ಇನ್ಫಾರ್ಮೇಷನ್ ಸೈನ್ಸ್ ಸಹ 8, ಟೋಟಲ್ 90 ಸೀಟು ಸರೆಂಡರ್ ಮಾಡಿದ್ದಾರೆ. ಮತ್ತು ಬೆಂಗಳೂರಲ್ಲಿರೋ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ 30 ಸೀಟ್ ಸರೆಂಡರ್ ಮಾಡಿದ್ದಾರೆ. ಸೊ ಟೋಟಲ್ ಸರೆಂಡರ್ ಆಗಿರೋ ಸೀಟ್ಸು 2734 ಸೀಟ್ಸ್ನ ಸರೆಂಡರ್ ಮಾಡಿದ್ದಾರೆ. ಸೊ ದಿಸ್ ಈಸ್ ಅಬೌಟ್ ದ ವೇರಿಯಸ್ ಕಾಲೇಜಸ್. ಅಂದರೆ 52 ಕಾಲೇಜುಗಳವರು ಈಗಲೇ ಆಲ್ರೆಡಿ ಸಬ್ಮಿಟ್ ಮಾಡಿ ಆಗಿದೆ. ಸೊ ಫಸ್ಟ್ ರೌಂಡ್ಗೂ ಈ ಸೀಟ್ಸು ಅವೈಲೇಬಲ್ ಇರುತ್ತೆ. ಇನ್ನೊಂದಷ್ಟು ಕಾಲೇಜುಗಳು ಫಸ್ಟ್ ರೌಂಡ್ ಆದಮೇಲೆ, ಇನ್ನೊಂದಷ್ಟು ಕಾಲೇಜುಗಳು ಸೆಕೆಂಡ್ ರೌಂಡ್ ಆದಮೇಲೆ ಅವ್ರ ಕೈಲಿ ಫಿಲ್ ಮಾಡ್ಕೊಳ್ಳೋಕೆ ಆಗಲಿಲ್ಲ ಮ್ಯಾನೇಜ್ಮೆಂಟ್ ಕೋಟಾ ಆ್ಯಂಡ್ ಕಾಮೆಡ್ ಕೆ ಸೀಟ್ಸ್ ಅಂದರೆ ಖಂಡಿತ ಅವರು ಸರೆಂಡರ್ ಮಾಡ್ತಾರೆ. ದೇ ವಾಂಟ್ ಟು ಫಿಲ್ ದೋಸ್ ಸೀಟ್ಸ್. ಕಾಮೆಡ್ ಕೆ ಫಸ್ಟ್ ರೌಂಡ್ ಆಗಿದೆ, ಸೊ ಇನ್ನು ಸೆಕೆಂಡ್ ರೌಂಡು ಎಲ್ಲ ಇದೆ. ಸೊ ಅಲ್ಲೇ ಜನ ಬರಲಿಲ್ಲ ಅಂದರೆ ಯೂಶಲಿ ಕಾಮೆಡ್ ಕೆಲಿ ಸೀಟ್ ತೊಗೋತಾರೆ. ನಾರ್ತ್ ಇಂಡಿಯನ್ಸು ಬಂದು ಅಡ್ಮಿಟ್ ಆಗೋಲ್ಲ, ಫೀಸು ಕಟ್ಟಿರ್ತಾರೆ, ಬರೋದಿಲ್ಲ. ಹಾಗಾಗಿ ಕಾಮೆಡ್ ಕೆ ಸೀಟ್ಸ್ ವೀಕೆಂಡ್ ಬೀಳುತ್ತೆ. ಒಂದು 70% ಕಾಲೇಜುಗಳಲ್ಲಿ ಕಾಮೆಡ್ ಕೆ ಸೀಟ್ಸಲ್ಲಿ ಒಬ್ಬರು ಬರೋದಿಲ್ಲ ಯಾರೂ. ಸೊ ಅವರೆಲ್ಲ ಸರೆಂಡರ್ ಮಾಡಿರ್ತಾರೆ. ಒಂದಷ್ಟು ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಕೊಟ್ಟ ಸೀಟ್ಸ್ ಫಿಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಎನ್ಕ್ವೈರೀಸ್ ಕಡಿಮೆ ಇರುತ್ತೆ ಅಂತ ಕಾಲೇಜಲ್ಲಿ. ಸೊ ಹಾಗಾಗಿ ಅವರು ಮೊದಲೇ ಸರೆಂಡರ್ ಮಾಡಿಬಿಡ್ತಾರೆ. ಸೊ ದಿಸ್ ಈಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು.